ಬಾಗಲಕೋಟೆಯಲ್ಲಿ ಉಪಸಮರ ಇದೆ. ಚರಂತಿಮಠ ವರ್ಸಸ್ ಚರಂತಿಮಠ ಅನ್ನುವಂತಾಗಿದೆ. ಬಾಗಲಕೋಟೆಯ ಬೈ ಎಲೆಕ್ಷನ್ ಉಪಸಮರದ ಕಾವು. ಚರಂತಿಮಠ ವರ್ಸಸ್ ಚರಂತಿಮಠ. ಅಣ್ಣ ಚರಂತಿಮಠ ವಿರುದ್ಧ ತಮ್ಮ ಚರಂತಿಮಠ ಎತ್ತಿ ಕಟ್ಟುತ್ತಾರಾ? ಕಳೆದ ಬಾರಿ ವೀರಣ್ಣ ಚರಂತಿಮಠ ಸೋಲಿಸಿದಂತಹ ಮಲ್ಲಣ್ಣ ಚರಂತಿಮಠ. ಬದಲಾದ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಸೇರಿದ್ದ ಜೂನಿಯರ್ ಚರಂತಿಮಠ. ಈ ಮಲ್ಲಣ್ಣಂಗೆ ಗೆಲ್ಲುವ ತಾಕತ್ತಿಲ್ಲ, ಆದ್ರೆ ಸೋಲಿಸುವ ತಾಕತ್ತಿದೆ. ಇದೇ ಮಲ್ಲಿಕಾರ್ಜುನ್ ಚರಂತಿಮಠ ರಾಜಕೀಯ ಬಲ ಇದೆ, ಅಸ್ತ್ರ. ಹೀಗಾಗಿ ಮಲ್ಲಿಕಾರ್ಜುನ್ ಚರಂತಿಮಠಗೆ ಉಪಸಮರದಲ್ಲಿ ಡಿಮ್ಯಾಂಡ್ ಇದೆ ಅನ್ನುವಂಥದ್ದು. ಮಲ್ಲಿಕಾರ್ಜುನ್ ಚರಂತಿಮಠ ಬೆಂಬಲ ಪಡೆಯಲು ಬಿಜೆಪಿ ಕಸರತ್ತು ಮಾಡುತ್ತಿದೆ. ತಿಂಗಳ ಹಿಂದೆ ಮಲ್ಲಿಕಾರ್ಜುನ್ ಚರಂತಿಮಠಗೆ ಕೇಸರಿ ಪಡೆ ಗಾಳ ಹಾಕಲು ಯತ್ನ ಮಾಡಿತು. ಬಿಜೆಪಿ ಸೇರುವಂತೆ ಮಲ್ಲಿಕಾರ್ಜುನ್ ಚರಂತಿಮಠಗೆ ಕೇಸರಿ ನಾಯಕರು ಆಹ್ವಾನ ಕೊಟ್ಟರು. ಈ ವಿಚಾರ ತಿಳಿದು ಮಲ್ಲಿಕಾರ್ಜುನ್ ಚರಂತಿಮಠ ಮನೆಗೆ ದಿಢೀರಂತ ಸಿಎಂ ಡಿಸಿಎಂ ಬಂದ್ರು. ಪಕ್ಷ ಬಿಡಬೇಡಿ, ನಮ್ಮಲ್ಲೇ ಇರಿ, ನಮ್ಮ ಪಕ್ಷದ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿ, ಭವಿಷ್ಯದಲ್ಲಿ ನಿಮ್ಮ ಜೊತೆಗೆ ಪಕ್ಷ ಇರಲಿದೆ ಅಂತ ವಚನ ಕೊಟ್ಟಂತಹ ಸಿಎಂ. ಸದ್ಯ ಮೇಟಿ ಮಕ್ಕಳ ಪೈಕಿ ಮಲ್ಲಿಕಾರ್ಜುನ್ ಮೇಟಿಗೆ ಟಿಕೆಟ್ ಫಿಕ್ಸ್ ಅನ್ನಲಾಗ್ತಿದೆ. ಜೂನಿಯರ್ ಮೇಟಿಗೆ ಸಪೋರ್ಟ್ ಮಾಡುವಂತೆ ಜೂನಿಯರ್ ಚರಂತಿಮಠ ಮನವಿ. ಕಾದು ನೋಡುವ ತಂತ್ರಕ್ಕೆ ಶರಣಾಗಿರುವಂತಹ ಮಲ್ಲಿಕಾರ್ಜುನ್ ಚರಂತಿಮಠ ಕಾದು ನೋಡುವ ತಂತ್ರವೇ ಬೆಸ್ಟ್ ಅನ್ಕೊಂಡಿದ್ದಾರೆ. ಈಗ ಮೇಲೋಟಕ್ಕೆ ಮಾತ್ರ ಪಕ್ಷ ಹೇಗೆ ಹೇಳಿದ್ರೆ ಹಾಗೆ ಅಂತಿದ್ದಾರೆ ಜೂನಿಯರ್ ಮಲ್ಲಣ್ಣ. ಬಾಗಲಕೋಟೆಯಲ್ಲಿ ಉಪಸಮರ ಇದೆ. ಚರಂತಿಮಠ ವರ್ಸಸ್ ಚರಂತಿಮಠ ಅನ್ನುವಂತಾಗಿದೆ ಸದ್ಯ ಪರಿಸ್ಥಿತಿ. ಅಣ್ಣ ಚರಂತಿಮಠ ವಿರುದ್ಧ ತಮ್ಮ ಚರಂತಿಮಠ. ಬದಲಾದ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಸೇರಿದ್ರು ಜೂನಿಯರ್ ಚರಂತಿಮಠ. ಈ ಮಲ್ಲಣ್ಣಂಗೆ ಗೆಲ್ಲುವ ತಾಕತ್ತಿಲ್ಲ, ಆದ್ರೆ ಸೋಲಿಸುವ ತಾಕತ್ತಿದೆ. ಇದೇ ಈಗ ಮಲ್ಲಿಕಾರ್ಜುನ್ ಚರಂತಿಮಠ ರಾಜಕೀಯ ಬಲ, ಅದೇ ಅಸ್ತ್ರ. ಹೀಗಾಗಿ ಮಲ್ಲಿಕಾರ್ಜುನ್ ಚರಂತಿಮಠಗೆ ಉಪಸಮರದಲ್ಲಿ ಡಿಮ್ಯಾಂಡ್ ಅನ್ನುವಂಥದ್ದು. ಮಲ್ಲಿಕಾರ್ಜುನ್ ಚರಂತಿಮಠ ಬೆಂಬಲ ಪಡೆಯಲು ಬಿಜೆಪಿ ಕಸರತ್ತು. ತಿಂಗಳ ಹಿಂದೆ ಮಲ್ಲಿಕಾರ್ಜುನ್ ಚರಂತಿಮಠಗೆ ಕೇಸರಿ ಪಡೆ ಗಾಳ ಹಾಕಲು ಯತ್ನ ಮಾಡಿತು. ಬಿಜೆಪಿ ಸೇರುವಂತೆ ಕೂಡ ಆಹ್ವಾನ ಬಂದಿತ್ತು ಕೇಸರಿ ನಾಯಕರಿಂದ. ಈ ವಿಚಾರ ತಿಳಿದು ಮಲ್ಲಿಕಾರ್ಜುನ್ ಚರಂತಿಮಠ ಮನೆಗೆ ಸಿಎಂ ಡಿಸಿಎಂ ಇಬ್ರು ದಿಢೀರಂತ ಆಗಮಿಸಿದ್ರು. ಪಕ್ಷ ಬಿಡಬೇಡಿ, ನಮ್ಮಲ್ಲೇ ಇರಿ, ಪಕ್ಷದ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿ ಅಂದ್ರು. ಭವಿಷ್ಯದಲ್ಲಿ ನಿಮ್ಮ ಜೊತೆಗೆ ಪಕ್ಷ ಇರುತ್ತೆ ಅಂದ್ರು. ಸದ್ಯ ಮೇಟಿ ಮಕ್ಕಳ ಪೈಕಿ ಮಲ್ಲಿಕಾರ್ಜುನ್ ಮೇಟಿಗೆ ಟಿಕೆಟ್ ಫಿಕ್ಸ್ ಅನ್ನುವಂತಾಗಿದೆ. ಜೂನಿಯರ್ ಮೇಟಿಗೆ ಸಪೋರ್ಟ್ ಮಾಡುವಂತೆ ಜೂನಿಯರ್ ಚರಂತಿಮಠಗೆ ಮನವಿಯನ್ನ ಕೂಡ ಮಾಡಲಾಗಿದೆ. ಕಾದು ನೋಡುವ ತಂತ್ರಕ್ಕೆ ಶರಣಾಗಿರುವಂತಹ ಮಲ್ಲಿಕಾರ್ಜುನ್ ಚರಂತಿಮಠ. ಮೇಲೋಟಕ್ಕೆ ಮಾತ್ರ ಪಕ್ಷ ಹೇಗೆ ಹೇಳಿದ್ರೆ ಹಾಗೆ ಅಂತಿದ್ದಾರೆ ಜೂನಿಯರ್ ಮಲ್ಲಣ್ಣ. ಮಲ್ಲಿಕಾರ್ಜುನ್ ಚರಂತಿಮಠ ಅವರಿಗೆ ಕೇಸರಿ ನಾಯಕರಿಂದ ಆಹ್ವಾನ ಬಂದಿತ್ತು. ಆದ್ರೆ ಈ ವಿಚಾರ ಗೊತ್ತಾದ ಕೂಡಲೇ ಸಿಎಂ ಡಿಸಿಎಂ ದಿಢೀರಂತ ಮನೆಗೆ ಬಂದ್ರು. ಇಲ್ಲ ಬಿಡಬೇಡಿ, ಪಕ್ಷದಲ್ಲೇ ಇರಿ, ಪಕ್ಷಕ್ಕೆ ನಿಮ್ಮ ಸಪೋರ್ಟ್ ಬೇಕು, ನಾವು ಕೂಡ ಮುಂದೆ ನಿಮ್ಮ ಜೊತೆಗೆ ಇರ್ತೀವಿ, ಪಕ್ಷ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಆಶ್ವಾಸನೆಯನ್ನ ಭರವಸೆಯನ್ನ ಕೊಟ್ರು. ಈಗ ಚರಂತಿಮಠ ವರ್ಸಸ್ ಚರಂತಿಮಠ ಅಂತೂ ಅಂತ ಆಗಿದೆ. ಬಾಗಲಕೋಟೆಯ ಉಪಸಮರದಲ್ಲಿ ಲಾಭ ನಷ್ಟದ ಲೆಕ್ಕಾಚಾರ ಹಾಕ್ತಿದ್ದಾರೆ ಮಲ್ಲಿಕಾರ್ಜುನ್ ಚರಂತಿಮಠ. ಮೇಲ್ನೋಟಕ್ಕೆ ಮಾತ್ರ ಪಕ್ಷ ಹಿಂಗೆ ಹೇಳುತ್ತೋ ಹಂಗೆ ಅಂತಿದ್ದಾರೆ. ಅಣ್ಣ ಚರಂತಿಮಠ ವಿರುದ್ಧ ತಮ್ಮ ಚರಂತಿಮಠ. ಈಗ ಕಳೆದ ಬಾರಿ ವೀರಣ್ಣ ಚರಂತಿಮಠನ್ನ ಮಲ್ಲಣ್ಣ ಚರಂತಿಮಠ ಸೋಲಿಸಿದ್ರು. ಮಲ್ಲಣ್ಣಂಗೆ ಗೆಲ್ಲುವ ತಾಕತ್ತಿಲ್ಲ, ಆದ್ರೆ ಸೋಲಿಸುವ ತಾಕತ್ತಿದೆ ಅನ್ನುವಂಥದ್ದು. ಹೀಗಾಗಿ ಮಲ್ಲಿಕಾರ್ಜುನ್ ಚರಂತಿಮಠಗೆ ಉಪಸಮರದಲ್ಲಿ ಡಿಮ್ಯಾಂಡ್ ಇದೆ. ಕಾಂಗ್ರೆಸ್ನವರು ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕೆ ರೆಡಿ ಇಲ್ಲ. ತಿಂಗಳ ಹಿಂದೆ ಮಲ್ಲಿಕಾರ್ಜುನ್ ಚರಂತಿಮಠಗೆ ಬಿಜೆಪಿಯಿಂದ ಕೂಡ ಆಹ್ವಾನ ಬಂದಿತ್ತು. ಆದ್ರೆ ಈ ವಿಚಾರ ಗೊತ್ತಾದ ತಕ್ಷಣ ಸಿಎಂ ಡಿಸಿಎಂ ಬಂದ್ರು. ಇಲ್ಲ, ಪಕ್ಷದಲ್ಲೇ ಇರಬೇಕು, ನೀವು ಪಕ್ಷ ಜೊತೆಗೆ ಸಪೋರ್ಟ್ ಮಾಡಬೇಕು ಅಂತ ಮಾತನಾಡಿದ್ರು. ಚರ್ಚೆ ಆಯಿತು. ಅದಾದ ಮೇಲೆ ಕಾದು ನೋಡುವ ತಂತ್ರಕ್ಕೆ ಈಗ ಮಲ್ಲಿಕಾರ್ಜುನ್ ಚರಂತಿಮಠ ಶರಣಾಗಿರುವಂಥದ್ದು. ಲಾಭ ನಷ್ಟದ ಲೆಕ್ಕಾಚಾರದಲ್ಲಿದ್ದಾರೆ. ಬಾಗಲಕೋಟೆಯ ಉಪಸಮರ ಈ ರೀತಿಯಾಗಿ ಕಾವೇರ್ತಿದೆ. ಅಣ್ಣ ತಮ್ಮಂದಿರ ಮಧ್ಯೆಯೇ ಉಪಸಮರ ಇರುವಂಥದ್ದು. ಚರಂತಿಮಠ ವರ್ಸಸ್ ಚರಂತಿಮಠ ಅನ್ನುವಂತಾಗಿದೆ. ರಾಜಕೀಯ ಬಲ ಇದೆ ಮಲ್ಲಿಕಾರ್ಜುನ್ ಚರಂತಿಮಠಗೆ, ಅದೇ ಅವರ ಅಸ್ತ್ರ. ಹೀಗಾಗಿ ಬಿಜೆಪಿ ಕೂಡ ಅವರ ಬೆಂಬಲವನ್ನ ತೆಗೆದುಕೊಳ್ಳೋಕೆ ಕಸರತ್ತು ಮಾಡ್ತು. ಇದು ಗೊತ್ತಾದ ತಕ್ಷಣ ಕಾಂಗ್ರೆಸ್ ಯಾವ ಕಾರಣಕ್ಕೂ ಮಲ್ಲಿಕಾರ್ಜುನ್ ಚರಂತಿಮಠ ಅವರನ್ನ ಬಿಟ್ಟು ಕೊಡೋಕೆ ರೆಡಿ ಇರಲಿಲ್ಲ. ಪಕ್ಷದಲ್ಲೇ ಇರಬೇಕು ನೀವು, ಪಕ್ಷ ಬಿಡಬೇಡಿ ಅಂತ ಸಪೋರ್ಟ್ ಮಾಡಿದ್ರು. ಭವಿಷ್ಯದಲ್ಲಿ ನಿಮ್ಮ ಜೊತೆಗೆ ಪಕ್ಷ ಇರುತ್ತೆ ಅಂತ ವಚನ ಕೊಟ್ಟರು ಸಿಎಂ. ಜೂನಿಯರ್ ಮೇಟಿಗೆ ಸಪೋರ್ಟ್ ಮಾಡುವಂತೆ ಜೂನಿಯರ್ ಚರಂತಿಮಠಗೆ ಮನವಿ ಮಾಡಲಾಯಿತು. ಮಲ್ಲಣ್ಣ ಚರಂತಿಮಠ ಮೇಲ್ನೋಟಕ್ಕೆ ಪಕ್ಷ ಹೆಂಗೆ ಹೇಳುತ್ತೋ ಹಂಗೆ ಅಂತಿದ್ದಾರೆ. ಆದ್ರೆ ಒಳಗಿನ ವಿಚಾರ ಕಾದು ನೋಡುವ ತಂತ್ರಕ್ಕೆ ಅವರು ಶರಣಾಗಿದ್ದಾರೆ.
ಕಾದು ನೋಡೋಣ ಏನಾಗುತ್ತೋ ಅನ್ನುವಂಥ ರೀತಿಯಲ್ಲಿ ಅವರ ವರ್ತನೆ ಇರುವಂಥದ್ದು. ಹಾಗಾಗಿ ಬದಲಾದ ಕಾಲಘಟ್ಟದಲ್ಲಿ ಜೂನಿಯರ್ ಚರಂತಿಮಠ್ ನಡೆ ಏನು ಅನ್ನೋದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಆದರೆ ರಾಜಕೀಯ ಬಲ ಅವರಿಗೆ ಅಧಿಕವಾಗಿ ಇರುವ ಕಾರಣದಿಂದ ಈ ಕಡೆ ಕೇಸರಿ ನಾಯಕರಿಂದ ಕೂಡ ಆಹ್ವಾನ ಇದೆ ಮತ್ತು ಕಾಂಗ್ರೆಸ್ ನಾಯಕರು ಕೂಡ ಯಾವುದೇ ಕಾರಣಕ್ಕೂ ಮಲ್ಲಿಕಾರ್ಜುನ್ ಚರಂತಿಮಠ್ ಅವರನ್ನ ಬಿಟ್ಟು ಕೊಡೋಕೆ ರೆಡಿ ಇಲ್ಲ. ಹಾಗಾಗಿ ಅಣ್ಣ ಮತ್ತು ತಮ್ಮರ ಮಧ್ಯೆ ಭಾರಿ ಒಂದು ಪೈಪೋಟಿನೇ ಇದೆ ಅಂತ ಹೇಳಬಹುದು. ಕೋಲ್ಡ್ ವಾರ್ ಒಂದು ರೀತಿ. ಲಾಭ ನಷ್ಟದ ಲೆಕ್ಕಾಚಾರವನ್ನ ಮಲ್ಲಿಕಾರ್ಜುನ್ ಚರಂತಿಮಠ್ ಹಾಕ್ತಿದ್ದಾರೆ. ಬಿಜೆಪಿ ನಾಯಕರು ಕೂಡ ಬಂದು ಸಾಕಷ್ಟು ಮನವೊಲಿಸೋಕೆ ಪ್ರಯತ್ನ ಪಟ್ಟರು. ಮಲ್ಲಿಕಾರ್ಜುನ್ ಚರಂತಿಮಠ್ ಅವರಿಗೆ ಕೇಸರಿ ನಾಯಕರು ಆಹ್ವಾನವನ್ನ ಕೊಟ್ಟರು ಬಿಜೆಪಿಗೆ ಬರುವಂತೆ. ಎಲ್ಲಿ ಅವರು ಮನಸ್ಸು ಬದಲಾಯಿಸಿ ಬಿಜೆಪಿ ಸೇರ್ಕೊಂಡ್ ಬಿಡ್ತಾರೋ ಅನ್ನುವಂಥ ದಿಢೀರಂತೆ ಸಿಎಂ ಮಲ್ಲಿಕಾರ್ಜುನ್ ಚರಂತಿಮಠ್ ಮನೆಗೆ ಬಂದು, ಇಲ್ಲ ನೀವು ಕಾಂಗ್ರೆಸ್ನಲ್ಲೇ ಇರಬೇಕು, ಕಾಂಗ್ರೆಸ್ ನಿಮಗೆ ಸಪೋರ್ಟ್ ಮಾಡುತ್ತೆ, ಪಕ್ಷ ಬಿಡಬೇಡಿ ನಮ್ಮಲ್ಲೇ ಇರಿ ಅಂತ ಪಕ್ಷದ ಅಭ್ಯರ್ಥಿಗೆ ಹೇಳಿದ್ರು. ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರು.